ಐತೆ. ನಾನು 2018ರಾಗ ಶಿಕ್ಷಣ ಇಲಾಖೆಯಲ್ಲಿ ಅಡುಗೆ ಸಹಾಯಕರಾಗಿ ಆಯ್ಕೆ ಆಯಿತು. ಹಾಗಾಗಿ 7 ವರ್ಷಗಳ ಕಾಲ ಇಲ್ಲಿ ಸೇವೆ ಸಲ್ಲಿಸಿ ಪ್ರಸ್ತುತ ಅರಣ್ಯ ಇಲಾಖೆಯಲ್ಲಿ ಗಸ್ತು ಅರಣ್ಯ ಪಾಲಕ ಅಂತಕ್ಕಂಥ ಒಂದು ಹುದ್ದೆಗೆ ಆಯ್ಕೆಯಾಗಿದ್ದೀನಿ. ಏನಿಲ್ಲ, ಓದಬೇಕಂತ ನಮ್ಮಲ್ಲಿ ಮನಸ್ಸಿನಲ್ಲಿ ಬರಬೇಕಾದ್ರೆ, ಯಾಕಂತಂದ್ರೆ ನಾವೆಲ್ಲರೂ ಶ್ರೀಮಂತರ ಮಕ್ಕಳು ಅಲ್ಲ. ಇಲ್ಲಿ ಬಂದವರೆಲ್ಲ ಎಂಥ ಒಬ್ಬ ಸಣ್ಣ ಬಡ ಮಕ್ಕಳೇನು ನೀವೆಲ್ಲರೂ. ಇಲ್ಲಿ ಬರಬೇಕಂದ್ರೆ ಒಂದು ಉದ್ದೇಶ ಇಟ್ಕೊಂಡು ಬರ್ಬೇಕು. ಏನಪ್ಪ, ನಾವು ಏನಾರು ಆಗ್ತೀವಿ. ಈಗ ಸಪೋಸ್ ನಮ್ಮ ಬಿ ಸಿ ಎಮ್ ಹಾಸ್ಟೆಲ್ದಾಗ ಇವಾಗ ಬಿ ಸಿ ಎಮ್ ಹಾಸ್ಟೆಲ್ ಬಗ್ಗೆ ಪ್ರೌಡ್ ಐತೆ ನನಗೆ. ಯಾಕೋ 540 ಪೋಸ್ಟ್ಗೆ ರಿಕ್ರೂಟ್ಮೆಂಟ್ ಆಗೈತಲ್ಲ. ಈ ಒಂದು ರಿಕ್ರೂಟ್ಮೆಂಟಲ್ಲಿ ಸುಮಾರು ಇಲ್ಲಂದ್ರೂ ಒಂದು 100 ಜನ ಆದರೂ ಬಿ ಸಿ ಎಮ್ ಹಾಸ್ಟೆಲ್ದಾಗ ಕಲ್ತಂಥ ವಿದ್ಯಾರ್ಥಿಗಳು ಅದಾರೆ. ಈ ಸದ್ಯ ಪ್ರೆಸೆಂಟ್ ನಮ್ಮ ಜೊತೆನೇ ಅಪಾಯಿಂಟ್ಮೆಂಟ್ ಆಗಿದ್ದಾರೆ. ಸೊ ಇದು ಒಂದು ಹಾಸ್ಟೆಲ್ ಹೆಂಗಂದ್ರೆ ಗೌರ್ಮೆಂಟ್ ಹಾಸ್ಟೆಲ್ ಅಂತೂ ಇದು ಬೇಕಾಬಿಟ್ಟಿ ಅಂತಲ್ಲ. ಇಲ್ಲಿರ್ತಕ್ಕಂತಹ ಮೂಲಭೂತ ಸೌಲಭ್ಯಗಳನ್ನು ಪಡ್ಕೊಂಡು ನಿಮ್ಮ ತಂದೆ ತಾಯಿಗಳಿಗೆ ಮತ್ತು ನಿಮ್ಮ ಜೀವನಕ್ಕೆ ಆಸರೆ ಆಗತಕ್ಕಂತಹ ಒಂದು ಉನ್ನತವಾದ ಹುದ್ದೆಯನ್ನು ಪಡ್ಕೊಂಡು ನಿಮ್ಮ ಮನೆತನವನ್ನು ಬೆಳಗಲಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಒಂದು ಮನ್ಯಾಗ ಒಬ್ಬ ನೌಕರಿಗೆ ಹೋಗಲಿ, ಆ ಮನೆಯನ್ನ ಚೇಂಜ್ ಆಗ್ತದೆ ಮತ್ತು ನಿಮ್ಮನ್ನು ನೋಡ್ತಕ್ಕಂತಹ ದೃಶ್ಯನೇ ಬೇರೆ ಆಗ್ತೈತಿ. ಈಗ ನನಗೆ ಅದೇ ಎಷ್ಟು ಅಂದ್ರೆ ನಾನು ಇಷ್ಟು ವರ್ಷ ಮಾಡಿದ್ದಕ್ಕೂ ಈಗ ಮಾಡಿದ್ದಕ್ಕೂ ಭಾಳ ವ್ಯತ್ಯಾಸ ಅನ್ಸಕತ್ತೈತಿ. ಯಾಕಪ್ಪ ಅಂತಂದ್ರೆ ಮೊದಲು ಕೊಡ್ತಕ್ಕಂಥ ಗೌರವ ಆಮೇಲೆ ಸಿಗುವಂಥ ಗೌರವ ಭಾಳ ಡಿಫ್ರೆನ್ಸ್ ವ್ಯತ್ಯಾಸ ಸಿಗ್ತೈತಿ. ಅದು ನನಗೆ ಅನುಭವನೂ ಆಗೈತಿ. ಸೊ ಅದಕ್ಕಾಗಿ ನಿಮ್ಮ ತಂದೆ ತಾಯಿ ನೀವು ಏನೋ ಒಂದು ಕೆಲಸ ಮಾಡಬೇಕಾದ್ರೂ ಅನೈತಿಕವಾದಂಥ ಚಟಗಳಿಗೆ ಭಾಗ ಆಗಬೇಕಾದ್ರೆ ನಿಮ್ಗೆ ಒಂದು ಸತಿ ನಿಮ್ಮ ತಂದೆ ತಾಯಿಗೆ ವಿಚಾರ ಮಾಡ್ತೀವಿ. ಅವ್ರು ಏನು ಮಾಡಕತ್ತಾರ. ನೀವು ಓದಾಕತ್ರ ನಿದ್ದೆ ಬರಾಕೈತೆ ಅಂದ್ರೆ ಒಂದು ಸತಿ ನಿಮ್ಮ ಅವ್ವಪ್ಪನ ನೆನೆಸ್ಕೋಬೇಕು. ಯಾವ ಪರಿಸ್ಥಿತಿದಾಗ ಅದಾರ. ಅಲ್ಲಿಗೆ ಕೂಲಿ ಕೆಲಸ ಮಾಡ್ತಿರ್ತಾರೆ, ಹೊಲ್ದಾಗ ಕಳೆಯಾರ ತೆಗಿತಿರ್ತಾರೆ. ಯಾಕೆ ನೀವು ಕೇಳಿದಾಗೂ ರೊಕ್ಕ ಕೊಡ್ತಾರೆ. ನಿಮಗೆ ಕೊಡ್ತಾರೆ ಇಲ್ಲ. ಇವತ್ತು ನಿಮಗೆ ಇದು ಒಂದು ಏನೋ ಒಂದು ಪ್ಯಾಂಟ್ ಹರಿದೈತಿ, ಒಂದು ಅರಿವಿಲ್ಲ, ಆದಿಲ್ಲ ಅಂತಂದು ಕೂಡ ನೀವು ಕೇಳಿದ ಕೂಡ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅವ್ರ? ನನ್ನ ಮಗ ಕಲ್ತು ಏನೋ ಒಂದು ನಮ್ಮನ್ನು ಚೆನ್ನಾಗಿ ನೋಡ್ಕೋತಾನೋ ಅಂತಕ್ಕಂಥ ಒಂದು ಭಾವನೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಹುಡುಗರು ಒಂದು ಕೆಟ್ಟ ಚಟಗಳಿಗೆ ದುಶ್ಚಟಗಳಿಗೆ ಬಲಿಯಾಗಿ ತಮ್ಮ ಅತ್ಯಮೂಲ್ಯವಾದ ದಿನಗಳನ್ನ ವೇಸ್ಟ್ ಮಾಡಿಕೊಂಡು ತಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ತಾರೆ. ಹಂಗಾಗಕ್ಕೆ ಹೋಗ್ಬೇಕು. ಎಲ್ಲರೂ ಅದ್ರಿ ಚೆನ್ನಾಗಿದ್ರಿ, ಓದ್ರಿ, ಮಾಡ್ರಿ ಅಂತ ಕೇಳಕ್ಕೆ ನಾ ಇಷ್ಟಪಡ್ತೀನಿ. ಪ್ರೇರೇಪಣೆ ಯಾಕೆ ತಗೋತೀರಿ? ಯಾರು ಬಿಡ್ತೀರಿ ಹೇಳ್ರಿ? ಇದನ್ನ ನಾ ಪ್ರೇರೇಪಣೆ ಆಗಿ ತೊಗೊಂಡು ಅಭ್ಯಾಸ ಚೆನ್ನಾಗಿ ಮಾಡ್ತೀನಿ ಇನ್ಮೇಲೆ ಅಂತ ಇನ್ನವ್ರು ಕೈ ಐತ್ರಿ. ಎಲ್ಲರೂ ನಂಬೋದು ಇದನ್ನ. ಕ್ಯಾಮ್ರಾಗಳು ಜಗಳ ಹೊಡೋದಿಲ್ಲ, ಪಗಳ ಹೊಡೋದಿಲ್ಲ ಅಂತೇಳಿ ಹಿಂಗೆ ಕೈ ಐತ್ರಿ ನೋಡು.